ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಆಗಸ್ಟ್ 15ರ ನಂತರ ರಾಜ್ಯ ಸಚಿವ ಸಂಪುಟ ಪುನಾರಚನೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಲಿ ಸಚಿವರನ್ನ ಕೈಬಿಟ್ಟು ಕೆಲವರ ಸೇರ್ಪಡೆ ಮಾಡುವ ಸಾಧ್ಯತೆ ಇದೆ. ಈ ಸಂಬಂಧ ಸಿಎಂ ಬಿಎಸ್ವೈ ನಿನ್ನೆ ತಮ್ಮ ಆಪ್ತ ಸಚಿವರು ಹಾಗೂ ಶಾಸಕರ ಜೊತೆ ಸಿಎಂ ಮನೆಯಲ್ಲಿ ಸಭೆಯನ್ನ ಮಾಡಿದ್ದಾರೆ. ಇದರಲ್ಲಿ ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ಶಾಸಕರಾದ ಎಂಪಿ ರೇಣುಕಾಚಾರ್ಯ, ಬೆಳ್ಳೆ ಪ್ರಕಾಶ್, ಶಂಕರ್ ಮುನೇನಕೊಪ್ಪ, ಹರೀಶ್ ಪೂಂಜಾ, ಎಂಪಿ ಕುಮಾರಸ್ವಾಮಿ ಹಾಗೂ ಸಿಎಂ ಪುತ್ರ ವಿಜಯೇಂದ್ರ ಭಾಗಿಯಾಗಿದ್ರು. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇನ್ನು ಯಾವ್ಯಾವ ಸಚಿವರನ್ನ ಕೈಬಿಡಬೇಕು, ಪಕ್ಷದಲ್ಲಿರುವ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಸಿಎಂ ಬಿಎಸ್ವೈ ಪಟ್ಟಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಂಪುಟ ವಿಸ್ತರಣೆ, ಶಾಸಕರ ಒತ್ತಡ, ಅಸಮಾಧಾನಗಳನ್ನು ನಿಭಾಯಿಸಲು ಸಿಎಂ ಬಿಎಸ್ವೈ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ. ನಿನ್ನೆ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರವಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗದ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಶಾಸಕರ ಕ್ಷೇತ್ರಕ್ಕೆ ಅನುದಾನ ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆದಿದೆ. ಇತ್ತೀಚೆಗೆ ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನುವ ಆರೋಪ ಕೇಳಿಬಂದಿದ್ದು, ಈ ವಿಷಯ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯಾಗಿತ್ತು. ಇದರ ಬೆನ್ನಲ್ಲೇ ಶಾಸಕರ ಜೊತೆ ಸಭೆ ನಡೆಸಿ ಸಿಎಂ ಅವರ ಸಮಸ್ಯೆ ಆಲಿಸಿದ್ರು. ಈ ಮೂಲಕ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಮುಂದಾದ್ರು. ಇದೇ ಸಭೆಯಲ್ಲಿ ಸಚಿವ ಸಂಪುಟ ರಚನೆ ಹಾಗೂ ಪುನಾರಚನೆ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ರಾಜ್ಯ ಬಿಜೆಪಿ ಸಂಘಟನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಪಕ್ಷದ ವಿವಿಧ ಹುದ್ದೆಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಮೇಲೆ ಕಣ್ಣಿಟ್ಟು ಭಾರಿ ಲಾಬಿ ನಡೆಸಿದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮಗ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹುದ್ದೆಯನ್ನ ಕೊಡಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷ ಹುದ್ದೆ ನೇಮಕದಲ್ಲೂ ಬಿವೈ ವಿಜಯೇಂದ್ರ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ಆಪ್ತ ತಮ್ಮೇಶ್ ಗೌಡ ಅವರನ್ನ ಅಧ್ಯಕ್ಷರಾಗಿಸಲು ವಿಜಯೇಂದ್ರ ಭಾರಿ ಲಾಬಿ ಮಾಡಿದ್ರು. ಆದರೆ ಪಕ್ಷದ ಹೈಕಮಾಂಡ್ ವಿಜಯೇಂದ್ರಗೆ ಮಣೆ ಹಾಕಿಲ್ಲ. ಯುವ ಮೋರ್ಚಾ ನೂತನ ಅಧ್ಯಕ್ಷರಾಗಿ ಸಂಸದ ತೇಜಸ್ವಿ ಸೂರ್ಯ ಆಪ್ತ ಡಾಕ್ಟರ್ ಸಂದೀಪ್ ಅವರನ್ನ ನೇಮಿಸಲಾಗಿದೆ. ಇನ್ನು ದಿವಂಗತ ಅನಂತಕುಮಾರ್ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕೈಗಾರಿಕಾ ವ್ಯಾಜ್ಯಗಳ ಕಾಯ್ದೆಯ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ. ಕಾಯ್ದೆ ತಿದ್ದುಪಡಿಗೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿತ್ತು. ಇದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಕಾರ್ಮಿಕರು ಮತ್ತು ಕಾರ್ಖಾನೆ ಮಾಲೀಕರ ನಡುವಿನ ವ್ಯಾಜ್ಯಗಳನ್ನು ಕಡಿಮೆ ಮಾಡಿ ಸುಗಮ ಆಡಳಿತ ನಡೆಸಲು ಅನುಕೂಲವಾಗುವಂತೆ ಕೈಗಾರಿಕೆಗಳ ವಿವಾದಗಳ ಅಧಿನಿಯಮ 1947, ಕಾರ್ಖಾನೆಗಳ ಅಧಿನಿಯಮ 1948, ಗುತ್ತಿಗೆ ಕಾರ್ಮಿಕರ ಅಧಿನಿಯಮ 1970ಕ್ಕೆ ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. ಹೊಸ ಕಾಯ್ದೆ ಪ್ರಕಾರ ಸದ್ಯ ಇರುವ ಕಾಯ್ದೆಯ ಪ್ರಕಾರ 100ಕ್ಕೂ ಹೆಚ್ಚು ಕಾರ್ಮಿಕರಿರುವ ಕಾರ್ಖಾನೆ ಮುಚ್ಚೋದಾದ್ರೆ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು. ಗುಟ್ಕಾ, ಪಾನ್ ಮಸಾಲ ಪ್ಯಾಕೆಟ್ಗಳಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡುತ್ತಾ ಇರುವ ಪ್ರಕರಣಗಳು ಕಂಡು ಬರ್ತಾ ಇದ್ದು, ಈ ಪದಾರ್ಥಗಳ ಮಾರಾಟ ಮತ್ತು ವಿತರಣೆಯನ್ನ ನಿಷೇಧಿಸುವಂತೆ ರಾಜ್ಯಪಾಲ ವಜುಭಾಯಿ ವಾಲಾ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ನಿನ್ನೆ ಸಿಎಂ ಬಿಎಸ್ವೈ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಈ ವೇಳೆ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದು, ಇದಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು, ಅಗತ್ಯ ಕಂಡು ಬಂದರೆ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಹೇಳಿದ್ದಾರೆ ಅಂತ ರಾಜಭವನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಯುವಕರು ಮತ್ತು ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. ಅವರ ಜೀವನಕ್ಕೆ ತೊಂದರೆ ಉಂಟಾಗ್ತಾ ಇರುವುದರಿಂದ ಈ ಪದಾರ್ಥಗಳ ಮಾರಾಟ ಮತ್ತು ವಿತರಣೆ ನಿಷೇಧಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ಕೊಡುವ ವಿಚಾರವಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬಗ್ಗೆ ಸಿಪಿ ಯೋಗೇಶ್ವರ್ ಮಾಡಿರೋ ಆರೋಪದ ಬಗ್ಗೆ ದೇವೇಗೌಡರು ಕಿಡಿಕಾರಿದ್ದಾರೆ. ಯೋಗೇಶ್ವರ್ ಬಳಿ ಏನಾದರೂ ಸಾಕ್ಷಿ ಇದೆಯಾ ಅಂತ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಕುಮಾರಸ್ವಾಮಿ ಕದ್ದು ಮುಚ್ಚಿ ಹೋಗಿ ಯಾರನ್ನೂ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪ ಅವರು ಹೇಳಿದಂತೆ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅಧಿಕಾರ ಮಾಡಿದ್ದಾರೆ. ಸುಮ್ಮನೆ ಈ ರೀತಿಯಾಗಿ ಲಘುವಾಗಿ ಮಾತಾಡಬಾರದು ಅಂತ ಕಿಡಿಕಾರಿದ್ದಾರೆ. ಅದಕ್ಕೇನಾದರೂ ಯಾವುದಾದ್ರೂ ಸಾಕ್ಷ್ಯಾಧಾರಗಳಿದೆಯಾ? ಕುಮಾರಸ್ವಾಮಿ ಕದ್ದು ಹೋಗುವಂತಾರಲ್ಲ, ರಾಜಕೀಯ ಜೀವನದಲ್ಲಿ ಅವರು ಕದ್ದು ಹೋಗಿ ಯಾರನ್ನ ಭೇಟಿ ಮಾಡೋದು, ಸುಮ್ಮನೆ ಈ ರೀತಿ ಲಘುವಾಗಿ ಮಾತಾಡಬಾರ್ದು. ಅದಕ್ಕೇನಾದರೂ ಯಾವುದಾದ್ರೂ ಸಾಕ್ಷ್ಯಾಧಾರಗಳಿದೆಯಾ? ಕುಮಾರಸ್ವಾಮಿ ಕದ್ದು ಹೋಗುವಂತಾರಲ್ಲ, ರಾಜಕೀಯ ಜೀವನದಲ್ಲಿ ಅವರು ಕದ್ದು ಹೋಗಿ ಯಾರನ್ನ ಭೇಟಿ ಮಾಡೋದು, ಸುಮ್ಮನೆ
ಕರುನಾಡಲ್ಲಿ ಮಾರಕ ರೋಗ ಕೊರೋನಾ ಅಟ್ಟಹಾಸ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನಿನ್ನೆ ರಾಜ್ಯದಲ್ಲಿ 5,483 ಹೊಸ ಪ್ರಕರಣಗಳು ದಾಖಲಾಗಿವೆ. ನಿನ್ನೆ ಕೊರೋನಾಗೆ 84 ಮಂದಿ ಸಾವನ್ನಪ್ಪಿದ್ದು 3,130 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 609 ಜನ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ 2,220 ಜನರಲ್ಲಿ ಸೋಂಕು ದೃಢಪಟ್ಟಿದೆ. 20 ಜನ ಸಾವನ್ನಪ್ಪಿದ್ದು 1,113 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಈವರೆಗೆ 2,314 ಮಂದಿ ಕೊರೋನಾದಿಂದ ಅಸುನೀಗಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 1,24,115 ಒಟ್ಟು ಪಾಸಿಟಿವ್ ಕೇಸ್ ದಾಖಲಾಗಿದೆ. ಇನ್ನು ಮುಂದೆ ಭಾನುವಾರ ಲಾಕ್ಡೌನ್ ಇಲ್ಲ. ರಾತ್ರಿ ನಿಷೇಧಾಜ್ಞೆಯೂ ತೆರವು ಮಾಡಲಾಗಿದ್ದು ಕರ್ನಾಟಕ ಈಗ ಸಂಪೂರ್ಣ ಫ್ರೀ. ರಾಜ್ಯದಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಕೆ ಮಾಡಲಾಗ್ತಾ ಇದೆ. ಸರ್ಕಾರ ಈವರೆಗೆ ಪ್ರತಿ ಭಾನುವಾರ ಲಾಕ್ಡೌನ್ ಅನ್ನು ಹೇರಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ಭಾನುವಾರದ ಲಾಕ್ಡೌನ್ ಅನ್ನು ತೆರವುಗೊಳಿಸಿದೆ. ಇನ್ನು ಮುಂದೆ ಭಾನುವಾರ ಯಾವುದೇ ಲಾಕ್ಡೌನ್ ಇರೋದಿಲ್ಲ. ಇನ್ನು ನಾಳೆ ಕೂಡ ಯಾವುದೇ ಲಾಕ್ಡೌನ್ ಇರೋದಿಲ್ಲ. ಸಂಪೂರ್ಣವಾಗಿ ಲಾಕ್ಡೌನ್ ಅನ್ನು ತೆರವುಗೊಳಿಸಲಾಗಿದೆ. ಜೊತೆಗೆ ರಾತ್ರಿ ವಿಧಿಸಿದ್ದ ಕರ್ಫ್ಯೂ ಕೂಡ ತೆರವುಗೊಳಿಸಲಾಗಿದೆ. ಹೀಗಾಗಿ ರಾತ್ರಿ ವೇಳೆ ಮುಕ್ತವಾಗಿ ಸಂಚರಿಸಬಹುದಾಗಿದೆ. ನಿಷೇಧಾಜ್ಞೆ ತೆರವುಗೊಳ್ಳುವ ಹಿನ್ನೆಲೆಯಲ್ಲಿ ರಾತ್ರಿ ಪ್ರಯಾಣಕ್ಕಾಗಿ ಸಾರಿಗೆ ಸೌಲಭ್ಯಕ್ಕೆ ಅನುವು ಮಾಡಿಕೊಡಲಾಗಿದೆ. ರಾತ್ರಿ ಸಾರಿಗೆಗಳು ಯಥಾಸ್ಥಿತಿ ಕಾರ್ಯಾಚರಣೆಯನ್ನ ಮಾಡಿವೆ. ಸಾರ್ವಜನಿಕರ ಪ್ರಯಾಣದ ಅನುಕೂಲಕ್ಕಾಗಿ ರಾತ್ರಿಯ ವೇಳೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗಿದೆ. ಇನ್ನು ಮುಂದೆ ರಾತ್ರಿಯೂ ಯಥಾವತ್ತಾಗಿ ಸಾರಿಗೆ ಸಂಚಾರ ಇರಲಿರುವ ಹಿನ್ನೆಲೆಯಲ್ಲಿ ನಿಗಮದ ಸಾರಿಗೆಗಳು ಯಥಾವತ್ತಾಗಿ ಕಾರ್ಯಾಚರಣೆ ಮಾಡಲಿವೆ. ಇವತ್ತಿನಿಂದ ಲಾಕ್ಡೌನ್ ತೆರವುಗೊಳ್ಳುವ ಕಾರಣ ರಾಜ್ಯದಲ್ಲಿ ಬಸ್ ಸಂಚಾರ ಎಂದಿನಂತೆ ಇರಲಿದೆ. ರಾತ್ರಿ ಸಮಯದಲ್ಲೂ ಬಸ್ ಸಂಚಾರ ಇರಲಿದೆ ಅಂತ ಕೆಎಸ್ಆರ್ಟಿಸಿ ವಿಭಾಗ ತಿಳಿಸಿದೆ. ರಾತ್ರಿ ಪ್ರಯಾಣಕ್ಕಾಗಿ ಸಾರಿಗೆ ಸೌಲಭ್ಯಕ್ಕೆ ಅನುವು ಮಾಡಿಕೊಡಲಾಗಿದೆ. ರಾತ್ರಿ ಸಾರಿಗೆಗಳು ಯಥಾಸ್ಥಿತಿ ಕಾರ್ಯಾಚರಣೆಗೆ ಇಳಿಯುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಲಾಕ್ಡೌನ್ನಿಂದ ಸಾರಿಗೆ ವ್ಯವಸ್ಥೆ ಬಂದ್ ಆಗಿದ್ದರಿಂದ ಈವರೆಗೆ ರಾಜ್ಯ ಸಾರಿಗೆ ವಿಭಾಗಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಆರ್ಥಿಕವಾಗಿ ಕುಸಿದಿರುವ ವೇಳೆ ಈಗ ಸಂಪೂರ್ಣವಾಗಿ ಲಾಕ್ಡೌನ್ ತೆರವುಗೊಳಿಸಿರುವುದರಿಂದ ಹಂತ ಹಂತವಾಗಿ ಇದು ಚೇತರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಸಾಮಾಜಿಕ ಅಂತರ ಪಾಲನೆ ಮಾಡದೆ ಗುಂಪಾಗಿ ನಿಂತಿದ್ದ ಬೆಂಗಳೂರಿನ ಸಾರ್ವಜನಿಕರ ಮೇಲೆ ಕೇಸ್ ಬಿದ್ದಿದೆ. ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ದಿನಸಿ ಅಂಗಡಿಗಳ ಬಳಿ ಗುಂಪಾಗಿ ಸಾರ್ವಜನಿಕರು ನಿಂತಿದ್ರು. ಮಾಸ್ಕ್ ಧರಿಸಿಲ್ಲ, ಸಾಮಾಜಿಕ ಅಂತರ ಪಾಲನೆ ಮಾಡಿಲ್ಲ, ಜನ ಹಾಗೆ ನಿಂತಿದ್ರು. ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರಿಂದ ವಿಶೇಷ ಕಾರ್ಯಾಚರಣೆ ನಡೆಸಲಾಯಿತು. ದಕ್ಷಿಣ ವಿಭಾಗದಲ್ಲಿ ಒಂದೇ ದಿನ 100 ಪ್ರಕರಣಗಳು ದಾಖಲಾಗಿದೆ. ಎನ್ಡಿಎಂಎ ಅಡಿಯಲ್ಲಿ ಪೊಲೀಸರು ಕೇಸನ್ನು ದಾಖಲಿಸಿದ್ದಾರೆ. ಕೃಷಿ ಸಚಿವ ಬಿಸಿ ಪಾಟೀಲ್ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಸ್ವತಃ ಸಚಿವ ಬಿಸಿ ಪಾಟೀಲ್ ಟ್ವೀಟ್ ಮೂಲಕ ಈ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಸಚಿವರ ಪತ್ನಿ ಹಾಗೂ ಅಳಿಯ ಹಾಗೆ 5 ಸಿಬ್ಬಂದಿಗೂ ಕೊರೋನಾ ದೃಢಪಟ್ಟಿದೆ. ಬಿಸಿ ಪಾಟೀಲ್ ಬೆಂಗಳೂರಿನ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. ಇತ್ತೀಚೆಗೆ ನನ್ನನ್ನು ಹಿರೇಕೆರೂರು ಹಾಗೂ ಕೊಪ್ಪಳ ಭಾಗದಲ್ಲಿ ಭೇಟಿಯಾದ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕಿತರ ಯಾರಿಗಾದರೂ ಕೋವಿಡ್ ಲಕ್ಷಣ ಕಂಡು ಬಂದಲ್ಲಿ ಕೂಡಲೇ ಪರೀಕ್ಷೆಗೆ ಒಳಗಾಗಿ ಅಂತ ಸಚಿವರು ಮನವಿ ಮಾಡಿದ್ದಾರೆ. ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ. ಕೋವಿಡ್ ವಿರುದ್ಧ ಗೆಲ್ಲುವ ವಿಶ್ವಾಸವಿದೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆ ಇರಲಿ ಅಂತ ಟ್ವೀಟ್ ಮೂಲಕ ಕೇಳಿಕೊಂಡಿದ್ದಾರೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಮತ್ತೆ ಕೊರೋನಾ ಸೋಂಕಿನ ಸಂಖ್ಯೆ 340 ದಾಖಲಾಗಿದೆ. ಬೆಂಗಳೂರು ಬಿಟ್ಟರೆ ಬಳ್ಳಾರಿಯಲ್ಲೇ ಅತಿ ಹೆಚ್ಚು ಕೊರೋನಾ ಪಾಸಿಟಿವ್ ಕೇಸ್ಗಳು ದಾಖಲಾಗಿವೆ. ಈಗಾಗಲೇ ಜಿಲ್ಲೆಯಲ್ಲಿ 6,403 ಒಟ್ಟು ಕೇಸ್ಗಳಿದ್ದು ನಿನ್ನೆ 148 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 3,619 ಆಕ್ಟಿವ್ ಕೇಸ್ಗಳಿದ್ದು ಈವರೆಗೆ 74 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಗದಗದಲ್ಲಿ ಅಚಾತುರ್ಯವೊಂದು ನಡೆದು ಹೋಗಿದೆ. ಮೃತಳ ತಿಥಿ ಕಾರ್ಯ ಮುಗಿದ ಮೇಲೆ ಸಂಬಂಧಿಕರಿಗೆ ಶವವನ್ನ ಹಸ್ತಾಂತರ ಮಾಡಲಾಗಿದೆ. ಜುಲೈ 15ರಂದು 75 ವರ್ಷದ ವೃದ್ಧೆ ಸೋಂಕಿನಿಂದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಅವರ ಶವವನ್ನ ಕುಟುಂಬಸ್ಥರಿಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಜುಲೈ 29ರಂದು ಮೃತಳ ಮಗ ಸಂಬಂಧಿಕರೊಂದಿಗೆ ಸೇರಿ ತಿಥಿ ಕಾರ್ಯ ನೆರವೇರಿಸಿದ್ದಾರೆ. ಆದರೆ ನಿನ್ನೆ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ವೃದ್ಧೆಯ ಮೃತದೇಹವನ್ನ ತಂದಿದ್ದಾರೆ. ಹಾಗೆಯೇ ಜುಲೈ 15ರಂದು ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿದ್ ಯಾಕೆ ಅನ್ನುವ ಗೊಂದಲ ಈಗ ಮಗನಲ್ಲಿ ಮೂಡಿದೆ. ಜಿಮ್ಸ್ ಆಸ್ಪತ್ರೆಯ ಎಡವಟ್ಟು ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದೆ.
ಬಾಗಲಕೋಟೆ ಜಿಲ್ಲೆಯಲ್ಲಿ ಸಚಿವ ಶಿವರಾಮ ಹೆಬ್ಬಾರ್ಗೆ ಕೊರೋನಾ ಆತಂಕನೇ ಇಲ್ವಾ ಅನ್ನುವ ಸಂಶಯ ಮೂಡಿದೆ. ಯಾಕಂದ್ರೆ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಸಚಿವರಿಗೆ ಸನ್ಮಾನವನ್ನ ಮಾಡೋಕೆ ಕಾರ್ಮಿಕರು ಮುಗಿಬಿದ್ರು. ಕೊರೋನಾ ಭೀತಿ ಮರೆತು ಕಾರ್ಮಿಕ ಹಾಗೆಯೇ ಸಕ್ಕರೆ ಸಚಿವರಾಗಿರುವ ಶಿವರಾಮ ಹೆಬ್ಬಾರ್ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ನಿನ್ನೆ ಸಾಮಾಜಿಕ ಅಂತರ ಇಲ್ಲದೆ ಸಚಿವರಿಗೆ ಸಾಲುಗಟ್ಟಿ ನಿಂತು ಹೂಹಾರ ಹಾಕಿ ಶಾಲು ಹೊದಿಕೆ ಮಾಡಿ ಸನ್ಮಾನ ಮಾಡಿದ್ರು. ಕೆಲವರಿಂದ ಮಾಸ್ಕ್ ಸಹ ಸರಿಯಾಗಿ ಧರಿಸದೆ ಸಚಿವರಿಗೆ ಸನ್ಮಾನವನ್ನು ಮಾಡಲಾಯಿತು. ಕಾರ್ಮಿಕರನ್ನ ನಿಯಂತ್ರಿಸುವಲ್ಲಿ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ರು. ರೈತರು ಉರುಳಾಕೊಳ್ಳುವಂತ ಪರಿಸ್ಥಿತಿ ಒಳಗೆ ಇವ್ರ ರೊಕ್ಕದ ಆಸೆ ತೋರಿಸಿ ನಮ್ಮ ಭೂಮಿ ಎಲ್ಲ ಕಡಿಗಿಸ್ಕೊಂಡ್ರೆ ನಾವು ನನ್ನ ಮಕ್ಕಳು ಹಿಂದಾಗಡೆ ನಾವು ಭಿಕ್ಷಾ ಬಿಡೋ ಪರಿಸ್ಥಿತಿ ಬರುತ್ತೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿನ ವೆಂಟಿಲೇಟರ್ಗಳು ಸಂಪೂರ್ಣ ಭರ್ತಿಯಾಗಿದೆ. ವೆಂಟಿಲೇಟರ್ಗಳು ಖಾಲಿ ಇಲ್ಲ ಅಂತ ಬೋರ್ಡ್ ಹಾಕಲಾಗಿದೆ. 32 ವೆಂಟಿಲೇಟರ್ಗಳು ಭರ್ತಿ ಅಂತ ಕಿಮ್ಸ್ ನಿರ್ದೇಶಕರು ಬೋರ್ಡ್ ಹಾಕಿಸಿದ್ದಾರೆ. ಈಗಾಗಲೇ ಕಿಮ್ಸ್ಗೆ ಹೆಚ್ಚುವರಿಯಾಗಿ 40 ವೆಂಟಿಲೇಟರ್ಗಳು ಬೇಕು ಅಂತ ಬೇಡಿಕೆ ಸಲ್ಲಿಸಿದರೂ ಸರ್ಕಾರ ಪೂರೈಸಿಲ್ಲ. ಸಾವಿನ ಸಂಖ್ಯೆ ಏರಿಕೆಯಲ್ಲಿದ್ದರೂ ರಾಜ್ಯ ಸರ್ಕಾರ ನಿಷ್ಕಾಳಜಿ ತೋರಿಸುತ್ತಿದೆ ಅನ್ನುವ ಆರೋಪ ಕೇಳಿ ಬರ್ತಿದೆ. ಇನ್ನೊಂದೆಡೆ ಧಾರವಾಡ ಜಿಲ್ಲೆಯಲ್ಲಿ ಉಸಿರಾಟದ ತೊಂದರೆಯಿಂದ ನಿತ್ಯ ಸಾವನ್ನಪ್ತಾ ಇರುವವರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಜಿಲ್ಲೆಯಲ್ಲಿ 116 ಜನರನ್ನ ಈ ಕೊರೋನಾ ಮಹಾಮಾರಿ ಬಲಿ ಪಡೆದಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ. ಮಂಗಳೂರಲ್ಲಿ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಕ್ವಾರಂಟೈನ್ ನಿಯಮ ಉಲ್ಲಂಘನೆ ಮಾಡಿದ್ರಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮಂಗಳೂರಲ್ಲಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಮಿಥುನ್ ರೈ ಪ್ರತ್ಯಕ್ಷವಾಗಿದ್ರು. ಜುಲೈ 17ರಂದು ತನಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಂತ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಮಿಥುನ್ ರೈ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಮಿಥುನ್ ರೈ ಮಾಹಿತಿ ಪ್ರಕಾರ ನಿನ್ನೆಗೆ 14 ದಿನಗಳಾಗಿದೆ. ಸರ್ಕಾರದ ನಿಯಮದ ಪ್ರಕಾರ ಪಾಸಿಟಿವ್ ವ್ಯಕ್ತಿ 17 ದಿನ ಐಸೋಲೇಷನ್ ಕಡ್ಡಾಯವಾಗಲಿದೆ. ಆದರೆ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಹಾಗೆಯೇ ಡಿಕೆಶಿ ಜೊತೆ ಮಿಥುನ್ ರೈ ಪ್ರತ್ಯಕ್ಷ ಆಗಿದ್ರು. ಡಿಕೆಶಿ ಅವರ ಜೊತೆನೇ ಇದ್ರು. ಇದೀಗ ಸಾಮಾಜಿಕ ತಾಣಗಳಲ್ಲಿ ಮಿಥುನ್ ರೈ ಕ್ವಾರಂಟೈನ್ ಬಗ್ಗೆನೇ ಚರ್ಚೆ ಮಾಡುವ ಹಾಗೆ ಮಾಡಿದೆ. ರಾಯಚೂರು ಜಿಲ್ಲೆಯ ತಲಮಾರಿ ಗ್ರಾಮ ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ಆಂಧ್ರಪ್ರದೇಶ ತೆಲಂಗಾಣ ನಂಟಿನಿಂದ ತಲಮಾರಿ ಗ್ರಾಮದಲ್ಲಿ ಕೊರೋನಾವೇ ಸ್ಫೋಟಗೊಂಡಿದೆ. ಗ್ರಾಮದಲ್ಲಿ ನಡೆದ 5 ಮದುವೆಗಳಲ್ಲಿ ಆಂಧ್ರ ತೆಲಂಗಾಣದ ಜನ ಪಾಲ್ಗೊಂಡಿದ್ರು. ಒಂದು ವಾರದಲ್ಲಿ ಗ್ರಾಮದ 70 ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ನ್ಯೂಸ್ 18 ವರದಿ ಬಳಿಕ ಡಿಸಿ ವೆಂಕಟೇಶ್ ಕುಮಾರ್ ಎಚ್ಚೆತ್ತು ಸಿಡಿಪಿಒ ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಿ ತಲಮಾರಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಗ್ರಾಮಸ್ಥರ ಅಗತ್ಯ ವಸ್ತು ಪೂರೈಕೆಗೆ 10 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಇಡೀ ಗ್ರಾಮವನ್ನೇ ಸೀಲ್ ಡೌನ್ ಮಾಡಿದ್ದಾರೆ. ಈಗ ನೀವು ಬಿಡ್ತೀವಿ. ಈಗ ನಿಮ್ಮನ್ನ ನೀವು ಹೊಲಕ್ಕೆ ನಡೆದಾಡ್ತೀವಿ ತಿರ್ಗಾಡ್ತೀವಿ ನೋಡ್ರಿ ಸರ್. ಈಗ ನಾಟಿ ಮಾಡಕ್ಕೆ ಏನ್ ಗಾಡಿಗಳು ಬೇಕು ಈ ಕಡೆ ತರಬೇಡಿ, ಅಲ್ಲೇ ಇಟ್ಕೊಂಡು ಆ ಕಡೆ ಗುರು ದೂರದಿಂದ ತಗೊಂತಿದ್ದೀನಪ್ಪ. ಒಂದು ವಿಡಿಯೋನು ಮಾಡಕ್ ಹಂಗೆ ಫೋಟೋಗಳು ತಕ್ಕ ಚೆನ್ನಾಗಿ ತಕ್ಕ ಆಮೇಲೆ ಮತ್ತೆ ಸಿಗೋದಿಲ್ಲ ಫೋಟೋಗಳು. ಆಲ್ ಸ್ಟಾಫ್ ಎಲ್ಲ ಗ್ಲೌಸ್ ಯೂಸ್ ಮಾಡಬೇಕು. ಎಣ್ಣೆ ಮಾಸ್ಕ್ ಎಲ್ಲರಿಗೂ ಎಣ್ಣೆ. ಚಿಕಿತ್ಸೆ ಸಿಗದೆ ನರಳಿ ಯುವತಿಯೊಬ್ಬಳು ಪ್ರಾಣ ಬಿಟ್ಟಿರುವ ಅಮಾನವೀಯ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ. 20 ವರ್ಷದ ವಿಶೇಷ ಚೇತನ ಯುವತಿ ಸಾವನ್ನಪ್ಪಿರುವ ದುರ್ದೈವಿ. ಮೊದಲ ವರ್ಷದ ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ದ ಯುವತಿ ಜುಲೈ 24ರಂದು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಿಸಿಕೊಳ್ಳುವುದಕ್ಕೆ ಆಸ್ಪತ್ರೆಯವರು ನಿರಾಕರಿಸಿದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿಸದೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ನಿರಾಕರಿಸಿದ್ದಾರೆ. ಚಿಕಿತ್ಸೆಗಾಗಿ ಆ ಕುಟುಂಬ 3 ಗಂಟೆಗಳ ಕಾಲ ಎಲ್ಲಾ ಕಡೆ ಆಸ್ಪತ್ರೆಗಳಿಗೆ ಅಲೆದಾಡಿದ್ದಾರೆ. ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಯುವತಿ ಕೊನೆ ಉಸಿರೆಳೆದಿದ್ದಾಳೆ. ಕೊರೋನಾದಿಂದ ಸತ್ತಿದ್ದಾಳೆ ಅಂತ ಹೇಳಿ ಆಸ್ಪತ್ರೆಯ ಸಿಬ್ಬಂದಿ ಪೋಷಕರಿಗೆ ತಿಳಿಸಿ ಮೃತದೇಹವನ್ನ ಕೊಟ್ಟಿಲ್ಲ. ಕೊನೆ ಕ್ಷಣದಲ್ಲಿ ಮಗಳ ಮುಖವನ್ನು ಕೂಡ ನೋಡದೆ ಹೆತ್ತಮ್ಮ ಕಣ್ಣೀರಿಟ್ಟಿದ್ದಾರೆ. ಆದರೆ ಆ ನಂತರ ನೆಗೆಟಿವ್ ರಿಪೋರ್ಟ್ ಅಂತ ಬಂದಿದೆ. ಮೈಸೂರಲ್ಲಿ ಕಾರ್ಪೊರೇಟರ್ ಪತಿಯೇ ಗೂಂಡಾಗಿರಿಯನ್ನ ತೋರಿಸಿದ್ದಾರೆ. ನ್ಯಾಯ ಕೇಳೋದಕ್ಕೆ ಬಂದ ಜನರಿಗೆ ಕಾರ್ಪೊರೇಟರ್ ಪತಿ ಈಶ್ವರ್ ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 63ರ ಸದಸ್ಯೆ ಶಾರದಮ್ಮ
ಅವರ ಪತಿ ಈಶ್ವರ್ ಬೀದಿಯಲ್ಲಿ ಬಟ್ಟೆ ಬಿಚ್ಚಿಕೊಂಡು ರಂಪಾಟ ಮಾಡಿದ್ದಾರೆ. ಜೆಪಿ ನಗರದ 20ನೇ ಕ್ರಾಸ್ ಅಲ್ಲಿ ಘಟನೆ ನಡೆದಿದೆ. ಯುಜಿಡಿ ಕಾಮಗಾರಿ ವೇಳೆ ವಿಠಲ್ ಅನ್ನುವರ ಮನೆಯ ಎಲೆಕ್ಟ್ರಿಸಿಟಿ ಕೇಬಲ್ ಕಟ್ ಆಗಿತ್ತು. ತುಂಡಾದ ಕೇಬಲ್ ಸರಿ ಮಾಡಿಕೊಡಿ ಅಂತ ಹೇಳಿ ವಿಠಲ್ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಪದೇ ಪದೇ ಮನೆಗೆ ಯಾಕೆ ಬರ್ತಿದ್ದೀರಾ ಅಂತ ಕೋಪಗೊಂಡು ಕಾರ್ಪೊರೇಟರ್ ಪತಿ ಈಶ್ವರ್ ಹಲ್ಲೆಗೆ ಮುಂದಾಗಿದ್ದಾರೆ. ಸ್ಥಳದಲ್ಲಿ ಪೊಲೀಸರಿದ್ರು ಡೋಂಟ್ ಕೇರ್ ಅಂದಿದ್ದಾರೆ. ಸರ್ ಸರ್ ನೋಡಿ ಸರ್ ಸರ್ ಗಲಾಟೆ ಮಾಡ್ತಾವ್ ನೋಡಿ ಸರ್ 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 ಪೊಲೀಸಿಗೆ ಫೋನ್ ಮಾಡಿ ಸರ್ ಸರ್ ಪೊಲೀಸಿಗೆ ಫೋನ್ ಮಾಡಿ ಸರ್ 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 ನೋಡಿ ಸರ್ ಸರ್ ಗಲಾಟೆ ಮಾಡ್ತಾವ್ ನೋಡಿ ಸರ್ ಸರ್ ಕೊಲೆ ಆರೋಪಿಗಳನ್ನೇ ಹಿಂಬಾಲಿಸಿಕೊಂಡು ಹೋದ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸರು ಕೋಲಾರದಲ್ಲಿ ಆರೋಪಿಗಳ ಮೇಲೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಕೆಜಿಹಳ್ಳಿ ಮರ್ಡರ್ ಕೇಸ್ನ ಆರೋಪಿಗಳನ್ನ ಮಫ್ತಿಯಲ್ಲಿ ಚೇಸ್ ಮಾಡಿದ್ರು. ಅನುಮಾನಗೊಂಡ ಇಬ್ಬರು ಆರೋಪಿಗಳು ತಮ್ಮ ಬಳಿ ಇದ್ದ ಲಾಂಗ್ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರು. ಪೊಲೀಸರ ವಾಹನ ಮೇಲೆ ಕಲ್ಲಿಂದ ದಾಳಿ ಮಾಡಿದ್ರು. ಈ ವೇಳೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೆ ಆರೋಪಿಗಳು ಕ್ಷಣಾರ್ಧದಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರ ಪ್ರಯತ್ನ ವಿಫಲ ಆಗಿದೆ. ಕೋಲಾರದ ಹೊರ ವಲಯದ ಅರಹಳ್ಳಿ ಬಳಿ ಈ ಘಟನೆ ನಡೆದಿದೆ. ನಮಸ್ತೆ ಸರ್. ಇನ್ನುಳಿದ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಉಳಿದ ಸುದ್ದಿಯನ್ನು ನೋಡೋಣ. ಹಿರಿಯ ಐಪಿಎಸ್ ಅಧಿಕಾರಿ ಕಮಲ್ ಪಂತ್ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. ಭಾಸ್ಕರ್ ರಾವ್ ಜಾಗಕ್ಕೆ ಕಮಲ್ ಪಂತ್ ನೇಮಕ ಆಗಿದೆ. ಭಾಸ್ಕರ್ ರಾವ್ ಅವರನ್ನ ಆಂತರಿಕ ಭದ್ರತಾ ವಿಭಾಗದ ಎಡಿಜಿಪಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ದ ಕಮಲ್ ಪಂತ್ ಜಾಗಕ್ಕೆ ಐಪಿಎಸ್ ಅಧಿಕಾರಿ ಬಿ ದಯಾನಂದ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇವತ್ತಿಗೆ ಭಾಸ್ಕರ್ ರಾವ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ 1 ವರ್ಷ ಪೂರ್ಣವಾಗಿದೆ. ವೈರ್ಲೆಸ್ ಮೂಲಕ ನಗರದ ಪೊಲೀಸರಿಗೆ ನಿನ್ನೆ ಭಾಸ್ಕರ್ ರಾವ್ ಧನ್ಯವಾದ ಸಲ್ಲಿಸಿದ್ರು. ನಿಮ್ಮೆಲ್ಲರ ಸಹಕಾರ ಖುಷಿ ಕೊಟ್ಟಿದೆ. ಬೆಂಗಳೂರು ಪೊಲೀಸ್ ಇಲಾಖೆ ಇನ್ನಷ್ಟು ಹೆಸರನ್ನ ಎತ್ತರಕ್ಕೆ ಬೆಳೆಯುವ ಹಾಗೆ ಮಾಡಿ ಅಂತ ಹರಿಸಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆಗಾಗಿ ಸಕಲ ಸಿದ್ಧತೆ ನಡೀತಾ ಇದೆ. ಆಗಸ್ಟ್ 5ರಂದು ರಾಮ ಜನ್ಮಭೂಮಿಗೆ ಶಂಕುಸ್ಥಾಪನೆ ನೆರವೇರಲಿದೆ. ಶಿಲಾನ್ಯಾಸ ಕಾರ್ಯಕ್ರಮಕ್ಕಾಗಿ 1,11,000 ಲಾಡ್ಗಳನ್ನು ತಯಾರಿ ಮಾಡಲಾಗುತ್ತಿದೆ. ಮಣಿ ರಾಮದಾಸ್ ಅವರು ಲಾಡು ತಯಾರಿ ಮಾಡ್ತಾ ಇದ್ದು ಶಿಲಾನ್ಯಾಸ ಬಳಿಕ ಲಾಡನ್ನು ಹಂಚಲಾಗುತ್ತೆ. ಆಗಸ್ಟ್ 5ರಂದು ರಾಮ ಮಂದಿರದ ಶಿಲಾನ್ಯಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಲಿದ್ದಾರೆ. ये दिखा दीजिए विधायक जी. ಮಳೆ ಅವಾಂತರದಿಂದ ಮನೆ ಕುಸಿದ ಹಿನ್ನೆಲೆಯಲ್ಲಿ ಕುಟುಂಬವೊಂದು ಬೀದಿಯಲ್ಲಿ ಬದುಕು ಸಾಗಿಸ್ತಾ ಇದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಗಾಳೆಪ್ಪ ಅನ್ನುವರ ಮನೆ 9 ದಿನದ ಹಿಂದೆ ಭಾರೀ ಮಳೆಗೆ ಸುರಿದಂತಹ ಹಿನ್ನೆಲೆಯಲ್ಲಿ ಕುಸಿದಿತ್ತು. ಪರಿಣಾಮ ಮನೆಯಲ್ಲಿರುವ ವಸ್ತುಗಳು ಕೂಡ ಹಾನಿಯಾಗಿದೆ. ಪರಿಣಾಮ ಕಳೆದ 9 ದಿನಗಳಿಂದ ಬಾಣಂತಿ ಮಗು ಸೇರಿ 7 ಜನ ಮನೆ ಬಿದ್ದ ಜಾಗದ ಪ್ರದೇಶದ ಮುಂಭಾಗದಲ್ಲೇ ಆಶ್ರಯವನ್ನ ಕಲ್ಪಿಸಿಕೊಂಡಿದ್ದಾರೆ. ಹಾಳಾದ ಜಾಗದ ಪ್ರದೇಶವೇ ಈಗ ಇವರಿಗೆ ಆಶ್ರಯ ತಾಣವಾಗಿದೆ. ಬೀದಿ ಬದಿಯಲ್ಲಿ ಅಡುಗೆ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ. ಮಳೆ ಬಂದ್ರೆ ವಾಸ ಮಾಡೋದಿಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾರು ಬಂದಿಲ್ಲ ಅಣ್ಣ. ಈ ತರ ಕಷ್ಟದಲ್ಲಿದ್ರೆ ಒಬ್ರು ಬಂದಿಲ್ಲ. ಬಾಳ ಒಬ್ರನ್ನ ಬಂದು ನೋಡ್ಕೊಂಡ್ ಹೋಗ್ಬೇಕಿಲ್ಲ. ನಮ್ಗಿದ್ರ ದುಡ್ಡಿಲ್ಲ ಒಂದು ತೋರ್ಸಾಗ್ತದೆ.
ಹೇಳೋಣ ಮೊಣಕಲ್ ಸಲ್ತಕ್ಕೆ ನಮ್ಗೆ ಅಷ್ಟು ನೋವಾಗಿದೆ. ತೋರ್ಸಕ್ ಜಾಗ ಇಲ್ಲ, ಅಡಿಗೆ ಮಾಡಕ್ಕೆ ಎಲ್ಲ ಕಷ್ಟದಲ್ಲಿವಿ ನಾವು. ಮಳೆ ಬರುತ್ತೆ, ಮಗು ಐತೆ, ಎಲ್ಲಿ ಮಲ್ಕೋಕೆ ಜಾಗ ಇಲ್ಲ. ಈ ತರ ಕಷ್ಟದಲ್ಲಿ ಒಬ್ರು ಅರ್ಥ ಮಾಡಿದಲ್ಲ, ಯಾರು ಬಂದಿಲ್ಲ ಅಣ್ಣ. ಈ ತರ ಕಷ್ಟದಲ್ಲಿ ಇದ್ರೆ ಒಬ್ರು ಬಂದಿಲ್ಲ. ಇಲ್ಲಿ ಭಾಳ ಕಷ್ಟ ಆಗೈತೆ. ಒಬ್ರನ್ನ ಬಂದು ನೋಡ್ಕೊಂಡು ಹೋಗೋದಿಲ್ಲ. ನಮ್ಗಿದ್ರಲ್ಲಿ ಗೊತ್ತಿಲ್ಲ ಒಂದು ತೋರ್ಸಕ್ತದೆ. ಹೇಳೋಣ ಮೊಣಕಲ್ ಸಲ್ತಕ್ಕೆ ನಮ್ಗೆ ಅಷ್ಟು ನೋವಾಗಿದೆ. ತೋರ್ಸಕ್ ಜಾಗ ಇಲ್ಲ, ಅಡಿಗೆ ಮಾಡಕ್ಕೆ ಎಲ್ಲ ಕಷ್ಟದಲ್ಲಿವಿ ನಾವು. ಮಳೆ ಬರುತ್ತೆ, ಮಗು ಐತೆ, ಎಲ್ಲಿ ಮಲ್ಕೋಕೆ ಜಾಗ ಇಲ್ಲ. ಈ ತರ ಕಷ್ಟದಲ್ಲಿ ಒಬ್ರು ಅರ್ಥ ಮಾಡಿದಲ್ಲ. ಡೋಣಿ ನದಿ ಉಕ್ಕಿ ಹರಿದ ಪರಿಣಾಮ ನೂರಾರು ಎಕರೆ ಬೆಳೆ ಜಲಾವೃತಗೊಂಡು ಕೊಚ್ಚಿ ಹೋಗಿದೆ. ವಿಜಯಪುರ ಜಿಲ್ಲೆಯ ದೇವರಾಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಬಳಿ ಡೋಣಿ ನದಿ ಉಕ್ಕಿ ಹರಿದಿದ್ದು ತೊಗರಿ ಮತ್ತಿತರ ಬೆಳೆಗಳು ಕೊಚ್ಚಿ ಹೋಗಿದೆ. ಈ ಡೋಣಿ ನದಿ ಪ್ರವಾಹದಿಂದಾಗಿ 100 ಎಕರೆಗಿಂತ ಹೆಚ್ಚಿನ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದರಿಂದಾಗಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ತಮಗೆ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ನಡುರಸ್ತೆಯಲ್ಲಿ ವ್ಯಕ್ತಿಯನ್ನ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕುಂಬಳಗೋಡು ವ್ಯಾಪ್ತಿಯ ನೈಸ್ ರಸ್ತೆ ಬಳಿ ಇರುವ ಕದಂಬ ಹೋಟೆಲ್ ಬಳಿ ಈ ಹತ್ಯೆ ನಡೆದಿದೆ. ಕಾರಲ್ಲಿ ಬಂದಂತಹ 5-6 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬೆಸ್ತಮಾರನಹಳ್ಳಿ ಸುನೀಲ ಕೊಲೆಯಾದ ರೌಡಿ ಶೀಟರ್. ಈತ ಆನೇಕಲ್ ಹಾಗೂ ಅತ್ತಿಬೆಲೆ ಭಾಗದಲ್ಲಿ ಅಂಡರ್ ವರ್ಲ್ಡ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಕೊಲೆ ಸುಲಿಗೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕೊಲೆಯಾದ ಸುನೀಲ. ಇನ್ನು ನಿನ್ನೆ ಇನೋವಾ ಕಾರಲ್ಲಿ ಬಂದ ದುಷ್ಕರ್ಮಿಗಳು ಸುನೀಲನ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಹಂತಕರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹಂತಕರು ಕೊಲೆ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೆಮ್ಮಾರಿ ಕೊರೋನಾ ದೇಶದ ಒಕ್ಕಸವನ್ನೇ ನುಂಗಿ ನೀರು ಕುಡಿತಾ ಇದೆ. ಆರ್ಥಿಕತೆ ಅನ್ನೋದು ಪಾತಾಳ ಸೇರ್ತಾ ಇದೆ. ಆರ್ಥಿಕ ವಹಿವಾಟು ನಡೆಯದೆ ಜಿಎಸ್ಟಿ ಸಂಗ್ರಹವೂ ಆಗ್ತಿಲ್ಲ. ಚಿನ್ನದ ಬೆಲೆ ಸರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ 55,000ಕ್ಕೆ ಬಂದು ನಿಂತಿದೆ. ಹೀಗಾಗಿ ಚಿನ್ನವನ್ನ ಕೊಳ್ಳೋದಿರ್ಲಿ, ಹೆಸರು ಹೇಳೋದಿಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಪ್ರಧಾನಿ ಮೋದಿ ಚಿನ್ನದ ಮೇಲೆ ಕಣ್ಣಿಟ್ಟಿದ್ದಾರೆ. ತೆರಿಗೆ ಕಟ್ಟದ, ದಾಖಲೆಗಳಿಲ್ಲದ ಬಂಗಾರದ ಭಂಡಾರವನ್ನ ಹೊರಗೆಳೆಯೋದಕ್ಕೆ ಪ್ಲಾನ್ ರೆಡಿ ಮಾಡಿದ್ದಾರೆ. ಚಿನ್ನದ ಅಕ್ರಮ ದಾಸ್ತಾನಿನಿಂದಾಗಿ ಎಲ್ಲೆಲ್ಲೂ ಚಿನ್ನದ ಅಭಾವ ಜಾಸ್ತಿಯಾಗಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ ಈ ಯೋಜನೆಯನ್ನ ಜಾರಿಗೆ ತರ್ತಿದ್ದಾರೆ. ಚಿನ್ನ ಕ್ಷಮಾದಾನ ಯೋಜನೆ ಪ್ರಕಾರ ಎಲ್ಲರೂ ತಮ್ಮ ಬಳಿ ಇರುವ ಚಿನ್ನವನ್ನ ಘೋಷಿಸಿಕೊಳ್ಬೇಕು. ಈ ವೇಳೆ ನಿಮ್ಮ ಬಳಿ ಇರೋ ಬಂಗಾರಕ್ಕೆ ದಾಖಲೆಗಳನ್ನ ಸಲ್ಲಿಸಲೇಬೇಕು. ಒಂದು ವೇಳೆ ಆ ಬಂಗಾರಕ್ಕೆ ದಾಖಲೆ ಇಲ್ಲದಿದ್ರೆ ತೆರಿಗೆ ವಂಚನೆ ಅಂತ ಪರಿಗಣಿಸುವ ಸಾಧ್ಯತೆ ಇದೆ. ತೆರಿಗೆಯ ಜೊತೆಗೆ ದಂಡ ಹಾಕುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆದಾಯಕ್ಕೂ ಮೀರಿದ ಬಂಗಾರವಿದ್ರೆ ಅದಕ್ಕೂ ಕಡಿವಾಣ ಬೀಳುವ ಸಾಧ್ಯತೆ ಇದೆ. ಮಹಿಳೆಯೊಬ್ಬರು ಬೇರೆ ಪುರುಷನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನುವ ಆರೋಪದಲ್ಲಿ ಆಕೆ ತನ್ನ ಗಂಡನನ್ನ ಹೆಗಲ ಮೇಲೆ ಹೊತ್ತು ನಡೆಯುವ ಶಿಕ್ಷೆ ಕೊಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರದೇಶದಲ್ಲಿ 7 ಜನರನ್ನ ಬಂಧಿಸಲಾಗಿದೆ. ಮಧ್ಯಪ್ರದೇಶದ ಜಾಬುವಾ ಜಿಲ್ಲೆಯಲ್ಲಿ
3 ಮಕ್ಕಳ ತಾಯಿಯೊಬ್ಬಳು ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅಂತ ಗಂಡನನ್ನ ಆಕೆಯ ಹೆಗಲ ಮೇಲೆ ಹೊರಿಸಿ ರಸ್ತೆಯಲ್ಲಿ ಸಾಗಬೇಕು ಅಂತ ಶಿಕ್ಷೆ ಕೊಟ್ಟಿದ್ರು. ಕೋಲುಗಳಿಂದ ಹೊಡೆದು ಹಿಂಸೆ ಕೊಡುತ್ತಾ ಪ್ರಾಣಿಯಂತೆ ನಡೆಸಿಕೊಳ್ಳಲಾಗಿತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಘಟನೆಗೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಪೊಲೀಸರು ನಿನ್ನೆ 7 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನದ ಕಾಂಗ್ರೆಸ್ ಶಾಸಕರು ಜೈಪುರದಿಂದ ಜೈಸ್ಮಲರ್ಗೆ ಶಿಫ್ಟ್ ಆಗಿದ್ದಾರೆ. ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಬೆಂಬಲಿತ ಕಾಂಗ್ರೆಸ್ ಶಾಸಕರು ಫೈರ್ ಮೌಂಟ್ ಹೋಟೆಲ್ನಿಂದ ಬಸ್ಸಿನ ಮೂಲಕ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿದ್ದ ಚಾರ್ಟರ್ ವಿಮಾನಗಳ ಮೂಲಕ ಎಲ್ಲಾ ಶಾಸಕರನ್ನ ಜೈಸ್ಮಲರ್ಗೆ ಸ್ಥಳಾಂತರ ಮಾಡಿದ್ದಾರೆ. ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಮತ್ತು ಸಿಎಂ ಗೆಹ್ಲೋಟ್ ನಡುವಿನ ಸುದೀರ್ಘ ಮಾತುಕತೆಯ ಬಳಿಕ ಅಂತಿಮವಾಗಿ ಆಗಸ್ಟ್ 14ರಂದು ವಿಧಾನಸಭೆ ಅಧಿವೇಶನ ನಡೆಸಲು ಗಡುವು ನಿಗದಿ ಮಾಡಲಾಗಿದೆ. ಆಗಸ್ಟ್ 14ರಂದು ನಿಗದಿಯಾಗಿರುವ ವಿಧಾನಸಭಾ ಅಧಿವೇಶನದವರೆಗೂ ಅವರು ಜೈಸಲ್ಮೇರ್ನಲ್ಲೇ ಇರಲಿದ್ದಾರೆ. ಎಲ್ಲ ಶಾಸಕರು ಮ್ಯಾರಿಯಟ್ ಹೋಟೆಲ್ ಅಥವಾ ಸೂರ್ಯಗರ್ ರೆಸಾರ್ಟ್ನಲ್ಲಿ ತಂಗಿರುವ ಸಾಧ್ಯತೆ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ದುಷ್ಕೃತ್ಯ ಎಸಗೋದಕ್ಕೆ 320ಕ್ಕೂ ಹೆಚ್ಚು ಭಯೋತ್ಪಾದಕರು ಭಾರತಕ್ಕೆ ನುಸುಳಲು ಕಾಯ್ತಿದ್ದಾರೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಪಾಕಿಸ್ತಾನ ನಿಯಂತ್ರಣ ರೇಖೆಯ ಉದ್ದಕ್ಕೂ 27 ಲಾಂಚ್ ಪ್ಯಾಡ್ಗಳನ್ನು ಸಕ್ರಿಯಗೊಳಿಸಿದ್ದು ಅಲ್ಲಿ ನೂರಾರು ಉಗ್ರರು ಭಾರತಕ್ಕೆ ನುಸುಳಲು ಕಾಯ್ತಿದ್ದಾರೆ ಅಂತ ರಾ ಹೇಳಿದೆ. ಇತ್ತೀಚೆಗೆ ಕುಪ್ವಾರದಲ್ಲಿ ಭದ್ರತಾ ಪಡೆಗಳು ಪಿಕಪ್ ವಾಹನವನ್ನು ತಡೆದು ಅವರಿಂದ 10 ಕೆಜಿ ಬ್ರೌನ್ ಶುಗರ್ ಅನ್ನು ವಶಪಡಿಸಿಕೊಂಡು 3ರನ್ನ ಬಂಧಿಸಿದ್ರು. ಜೊತೆಗೆ AK-47 ಮತ್ತು 2 ಮ್ಯಾಗಜಿನ್ ಹಾಗೆಯೇ 2 ಪಿಸ್ತೂಲ್ ಮತ್ತು 20 ಗ್ರೆನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಮೊಬೈಲ್ ಮೂಲಕ ಒಬ್ರಿಗೊಬ್ರು ಸಂಪರ್ಕ ಮಾಡಬಹುದು ಅನ್ನೋದನ್ನ 25 ವರ್ಷಗಳ ಹಿಂದೆ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇರಲಿಲ್ಲ. ಈಗ ಮೊಬೈಲ್ಗಳು ನಮ್ಮ ಮುಂದೆ ಪ್ರಪಂಚವನ್ನೇ ಬಿಚ್ಚಿಡ್ತಾ ಇವೆ ಅಂತ ಮುಖೇಶ್ ಅಂಬಾನಿ ಹೇಳಿದ್ದಾರೆ. 1995ರಲ್ಲಿ ಅಂದ್ರೆ 25 ವರ್ಷಗಳ ಹಿಂದೆ ಭಾರತದಲ್ಲಿ ಮೊಬೈಲ್ ಫೋನ್ ಚಾಲ್ತಿಗೆ ಬಂದಿತ್ತು. ಈ ಪ್ರಯುಕ್ತ ಕೇಂದ್ರ ದೂರಸಂಪರ್ಕ ಇಲಾಖೆ ಮೊಬಿಲಿಟಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಹಾಗೂ MD ಮುಖೇಶ್ ಅಂಬಾನಿ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಇದೊಂದು ಮೈಲಿಗಲ್ಲು, ಇದು ನಮಗೆಲ್ಲ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಗೆ ಜಿಯೋ ಮೊಬೈಲ್ ನೆಟ್ವರ್ಕ್ ಕೂಡ ಕೈ ಜೋಡಿಸಿದೆ. ಅತ್ಯಂತ ಕಡಿಮೆ ದರದಲ್ಲಿ ದೇಶದ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಜಿಯೋ ತನ್ನ ಸೇವೆಯನ್ನ ಕೊಡ್ತಾ ಇದೆ. 2G ಕಾಲದಲ್ಲೇ 3G 4G ಆರಂಭ ಮಾಡಿದ ಜಿಯೋ ಈಗ 5G ಸೇವೆಯತ್ತ ಕಾಲಿಟ್ಟಿದೆ ಅಂತ ಹೇಳಿದರು. People are now accessing and exchanging knowledge on their phones. They are receiving news on their phones. They are watching and making videos on their phones. They are buying and selling goods and services on their phones. They are making payments on their phones. They are working from home and studying from home on their phones. They are participating in virtual meetings like the one we are having now. The ongoing COVID lockdown has provided the best examples of how mobile phones are empowering people. They have kept the nation connected and they have kept the wheels of the economy running.